ಟಿ ನರಸೀಪುರ ತಾಲೂಕಿನಲ್ಲಿ ಪುರಸಭೆಯ ನಿರ್ಲಕ್ಷ್ಯಕ್ಕೆ ಶಾಲಾ ಮಕ್ಕಳಿಗೆ ದಿನನಿತ್ಯವೂ ಕಿರಿಕಿರಿಯಾಗುತ್ತಿದ್ದು, ಪ್ರತಿನಿತ್ಯವೂ ಮೂಗನ್ನು ಮುಚ್ಚಿಕೊಂಡು ಪಾಠ ಕೇಳಬೇಕಾದ ಪರಿಸ್ಥಿತಿ ಶಾಲೆಯಲ್ಲಿ ನಿರ್ಮಾಣವಾಗಿದೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ಘಟನೆ ಬೆಳಕಿಗೆ ಬಂದಿದ್ದು, ಇದರ ಬಗ್ಗೆ ಪ್ರಾಂಶುಪಾಲರಾದ ಪ್ರಸಾದರವರನ್ನ ವಿಚಾರಿಸಿದರೆ, ಇದರ ವಿಚಾರವಾಗಿ ಹಲವು ಬಾರಿ ಹೇಳಿದ್ದೇವೆ, ಪತ್ರದ ಮೂಲಕ ಮನವಿಯನ್ನ ಮಾಡಿದ್ದೇವೆ, ಯಾವುದು ಪ್ರಯೋಜನವಾಗುತ್ತಿಲ್ಲ ಎಂದು ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಪ್ರತಿನಿಧಿಸುವ ವರ್ಣಕ್ಷೇತ್ರ ಶಾಲೆಯಾಗಿದ್ದು, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಮಕ್ಕಳ ಗೋಳನ್ನ ಕೇಳೋರು ಯಾರು ಇಲ್ಲದಂತಾಗಿದೆ. ಉಸಿರುಗಟ್ಟಿ ಪಾಠ ಪ್ರವಚನ ಕೇಳುವ ಪರಿಸ್ಥಿತಿ ಶಾಲೆಯಲ್ಲಿ ನಿರ್ಮಾಣವಾಗಿದ್ದು, ನರಸೀಪುರ ತಾಲೂಕು ವರ್ಣಕ್ಷೇತ್ರ ವ್ಯಾಪ್ತಿಗೆ ಸೇರಿರುವ ಶಾಲೆ ಇದಾಗಿದೆ. ಮಾಧ್ಯಮ ಸ್ನೇಹಿತರಿಗೆ ನಮಸ್ಕರಿಸ್ತಾ, ಏನು ಸರ್ಕಾರದ ಅಂಡರಲ್ಲಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಮಕ್ಕಳ ವಸತಿ ಶಾಲೆಯಲ್ಲಿ ಸುಮಾರು ವರ್ಷಗಳಿಂದನೂ ಕೂಡ ಏನು ಪುರಸಭೆಯ ವ್ಯಾಪ್ತಿಗೆ ಸಂಬಂಧಪಟ್ಟದ್ದಲ್ಲ ಇದು. ಆದರೂ ಕೂಡ ಅಲ್ಲಿ ಕಸನ ಅಕ್ರಮವಾಗಿ ತಂದು ಮಕ್ಕಳಿಗೆ ದಿನನಿತ್ಯ ಉಸಿರುಗಟ್ಟದ ವಾತಾವರಣ ಇದ್ದರೂ ಕೂಡ ಇದುವರೆಗೆ ಯಾರೂ ಕೂಡ ಜವಾಬ್ದಾರಿ ತಗೊಂಡಿಲ್ಲ. ತಾಲೂಕು ಆಡಳಿತ ಇರ್ಬೋದು, ಪುರಸಭೆ ಚೀಫ್ ಆಫೀಸರ್ ಇರ್ಬೋದು, ಜೊತೆಗೆ ಜೆ ಡಿ ಅವರು ಕೂಡ ಇರ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಪ್ರಿನ್ಸಿಪಲ್ ಅವರು ಬರೀ ಅರ್ಜಿಗಳನ್ನ ಕೊಟ್ಟು ಮಾಡಿದರೆ ಹೊರತು ಮಾನ್ಯ ವರ್ಣಕ್ಷೇತ್ರ ಸಂಬಂಧಪಟ್ಟಂತೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಈ ಕ್ಷೇತ್ರದ ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಸಮಸ್ಯೆ ಕೇಳ್ತಿದ್ದಾರೆ. ಆದರೆ ಈ ದೇಶದ ಆಸ್ತಿ ಯಾರು ಅನ್ನೋದೇ ಅವ್ರಿಗೆ ಗಮನದಲ್ಲಿಲ್ಲ. ಈ ದೇಶದ ಆಸ್ತಿ ಈ ವಿದ್ಯಾರ್ಥಿಗಳು, ಹೆಣ್ಣು ಮಕ್ಕಳು. ಅವ್ರನ್ನ ಸಮಸ್ಯೆ ಕೇಳಿ ಅದನ್ನು ತಕ್ಷಣ ಬಗೆಹರಿಸಬೇಕಿತ್ತು. ಆದರೆ ಅರ್ಜಿಗಳು ಕೊಟ್ಟು ಮುಂದುವರ್ಸ್ಕೊಯ್ತಾರಲ್ಲ, ಆ ಥರ ಮಾಡ್ತಾಯಿದ್ದಾರೆ. ಇದರ ರೀತಿಯಲ್ಲಿ ಯಾವ ರೀತಿ ಶಿಸ್ತು ಕ್ರಮ ಆಯ್ತಿಲ್ಲ. ಏನೇ ಮಕ್ಕಳಿಗೆ ಅನಾಹುತವಾಯಿತು ಅಂದರೆ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾ ಆಡಳಿತ ಇರ್ಬೋದು, ಇಲ್ಲಿರ್ತಕ್ಕಂಥ ಶಾಸಕರು ಕೂಡ ಹೊಣೆ ಆಯ್ತಾರೆ ಅನ್ನೋದು ಈ ಜವಾಬ್ದಾರಿ. ಆಮೇಲೆ ಜೊತೆ ಇನ್ನೊಂದು ಏನಪ್ಪ ಅಂದರೆ, ಈ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಮತ್ತು ಮೈಸೂರು ಭಾಗದ ಉಸ್ತುವಾರಿ ಸಚಿವರು ಆಗಿದ್ರು ಕೂಡ ಇದ್ರ ಬಗ್ಗೆ ಗಮನ ಹರಿಸದೇ ಇಲ್ಲ. ಬರೀ ಮಾಡ್ತೀನಿ ಅಂತ ಆಶ್ವಾಸನೆ ಕೊಡ್ತಿದ್ರೆ ಹೊರತು ಮಕ್ಕಳ ಆರೋಗ್ಯ ಇಂಪಾರ್ಟೆಂಟು. ಆರೋಗ್ಯ ಇಲ್ಲದೇ ಶಿಕ್ಷಣ ಮಾಡೋಕ್ಕಾಗಲ್ಲ. ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಆರೋಗ್ಯ, ಶಿಕ್ಷಣ, ಇನ್ನಿತರ ಅಂತ ಹೇಳಿದ್ದಾರೆ ಹಕ್ಕುಗಳನ್ನ. ಬಟ್ ಆದರೆ ಇಲ್ಲಿ ಮೊಟುಗೊಳಿಸ್ತಕ್ಕಂಥದ್ದು ಕೆಲಸ ಮಾಡ್ತಿರ್ತಕ್ಕಂಥವ್ರು ಈ ಸ್ಥಳೀಯ ಟಿ ನರಸೀಪುರ ತಾಲೂಕಿನಲ್ಲಿ ಮಾಡ್ರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಂ ನಾಗೇಂದ್ರರವರು, ಉಪಾಧ್ಯಕ್ಷರಾಗಿ ಎಂ ಶಿವಣ್ಣರವರು ಆಯ್ಕೆಯಾಗಿದ್ದಾರೆ. ಮಾಡ್ರಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಚೇರಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ನಡೆಸಲಾಗಿದೆ. ಅಧ್ಯಕ್ಷರ ಸ್ಥಾನಕ್ಕೆ ಎಂ ನಾಗೇಂದ್ರ ಹಾಗೂ ಮಹದೇವಪ್ಪರವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಉಪಾಧ್ಯಕ್ಷರ ಸ್ಥಾನಕ್ಕೆ ಎಂ ಶಿವಣ್ಣರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಲಾಗಿದ್ದು 7 ಮತಗಳನ್ನು ಪಡೆದು ಎಂ ನಾಗೇಂದ್ರರವರು ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಇನ್ನು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರಿ ಸಂಘದ ಅಧಿಕಾರಿ ಧನಲಕ್ಷ್ಮಿ, ಅಧ್ಯಕ್ಷರಾಗಿ ಎಂ ನಾಗೇಂದ್ರ, ಉಪಾಧ್ಯಕ್ಷರಾಗಿ ಎಂ ಶಿವಣ್ಣರವರು ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆಯನ್ನ ಮಾಡಿದ್ದಾರೆ. ನಮ್ಮ ಗ್ರಾಮದಲ್ಲಿ ಯಾವಾಗಲೂ ಚುನಾವಣೆ ನಡೆದಿಲ್ಲ. ಈ 18 ವರ್ಷ ನಮ್ಮ ಶಂಕರಗುರು ಅವರು ಸ್ಥಾಪನೆ ಆದಾಗಿನಿಂದ 18 ವರ್ಷ ಅಧ್ಯಕ್ಷರಾಗಿದ್ದರು. ಅದಾದ ನಂತರ ನಮ್ಮ ನಾಗೇಂದ್ರ ಅವರು 5 ವರ್ಷ ತುಂಬಿ 2ನೇ ಅವಧಿಗೂ ಅವರೇ ಈಗ ಆಯ್ಕೆಯಾಗಿದ್ದಾರೆ. ಮೂರನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಮತ್ತು ಎಲ್ಲ ನಮ್ಮ ನಿರ್ದೇಶಕರ ಸಹಕಾರದಿಂದ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ತುಂಬ ಅತ್ಯುನ್ನತವಾಗಿ ನಡೀತಾ ಇದೆ. ಯಾವುದೇ ಥರದ ಗೊಂದಲ ಹೋದರೂ ಇಲ್ಲೇ ನಮ್ಮ ಗ್ರಾಮದಲ್ಲಿ ಅಭಿವೃದ್ಧಿ ಪಥದಲ್ಲಿ ನಮ್ಮ ಸಂಘ ನಡೀತಾ ಇದೆ. ಮತ್ತು ಎಲ್ಲ ನಿರ್ದೇಶಕರು ಮತ್ತು ಉಪಾಧ್ಯಕ್ಷರು, ಅಧ್ಯಕ್ಷರು ಒಮ್ಮತವಾಗಿ ಚೆನ್ನಾಗಿ ಹಾಲನ್ನ ಸಂಗ್ರಹ ಮಾಡ್ಕೊಂಡು ಉತ್ಪತ್ತಿ ಮಾಡಿ ಕರೆಕ್ಟಾಗಿ ಪೇಮೆಂಟ್ ಮಾಡ್ಕೊಂಡು ಎಲ್ಲ ನಡೆಸ್ಕೊಂಡು ಟಿ ನರಸೀಪುರ ತಾಲೂಕಿನಲ್ಲಿ ಬೇವಿನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎನ್ ಗಿರೀಶ್, ಉಪಾಧ್ಯಕ್ಷರಾಗಿ ಬಿಎಂ ಕೃಷ್ಣಮೂರ್ತಿರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತಾಲೂಕಿನ ಬೇವಿನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಚೇರಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ನಡೆಸಲಾಗಿದೆ. ಅಧ್ಯಕ್ಷರ ಸ್ಥಾನಕ್ಕೆ ಎನ್ ಗಿರೀಶ್ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಬಿಎಂ ಕೃಷ್ಣಮೂರ್ತಿ ಇಬ್ಬರನ್ನ ಹೊರತುಪಡಿಸಿ ಯಾರೂ ನಾಮಪತ್ರವನ್ನು ಸಲ್ಲಿಸದ ಕಾರಣ ಎನ್ ಗಿರೀಶ್ ಅಧ್ಯಕ್ಷರಾಗಿ ಬಿಎಂ ಕೃಷ್ಣಮೂರ್ತಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರಿ ಸಂಘದ ಅಧಿಕಾರಿ ರಾಜಣ್ಣರವರು ಘೋಷಣೆಯನ್ನ ಮಾಡಿದ್ದಾರೆ.
ಇನ್ನು ಈ ವೇಳೆ ಕಾರ್ಯಕ್ರಮದಲ್ಲಿ ನಿರ್ದೇಶಕರುಗಳಾದ ಬಿಪಿ ಮಲ್ಲಿಕಾರ್ಜುನ, ಬಿಎಂ ಮಹದೇವು, ಬಿಆರ್ ಯೋಗಾನಂದ, ಸೋಮಶೇಖರ್, ನಾಗರಾಜು, ಲೋಕೇಶ್ ಮತ್ತಿತರರು ಭಾಗಿಯಾಗಿದ್ದಾರೆ. ಕೆಲಸ ಮಾಡಿ ವರ್ಕ್ ಮಾಡಿ ನಮ್ಗೆ ಸಹಕಾರ ಕೊಟ್ಟಿದೆ. ನಮ್ಮ ಉದ್ದೇಶ ಹಾಲನ್ ಡೈರಿಯನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು ನಮ್ಮ ಉದ್ದೇಶ ಆಗಿದೆ. ಏನು ಯೋಜನೆಗಳು ಯಾವ ರೀತಿ ಬರ್ತವೆ ಅವನ್ನ ಫಲಾನುಭವಿ ಮಾಡ್ಕೋಬೇಕು ಅಂತ ರೈತರಿಗೆ ಕೇಳ್ಕೊಳ್ತಾ ಇದ್ದೀವಿ. ಆ ಡೈರಿ ಕಡೆಯಿಂದ ಯಾವ್ಯಾವ ಸಹಕಾರ ಬರ್ತವೆ, ಲೋನ್ಗಳೇ ಆಗಿರ್ಬೋದು, ಯಶಸ್ವಿನಿ ಆಗಿರ್ಬೋದು, ಯಾವ್ಯಾವ ಬರ್ತವೆ ಅವನ್ನ ಅನುಕೂಲ ಮಾಡುವಂಥ ಕೆಲಸ ಮಾಡ್ತೀವಿ. ಅತಿ ಹೆಚ್ಚು ಲಾಭ ಕಳಿಸ್ಬೇಕು, ಇನ್ನೂ ನಮ್ಮ ಈ ಹೋಬಳಿಲೇ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ನಮ್ಮ ಡೈರೆಕ್ಟರ್ಗಳು, ಅಧ್ಯಕ್ಷರುಗಳು ಎಲ್ಲರದ್ದು ಆಸೆ. ಟಿ. ನರಸೀಪುರ ತಾಲೂಕಿನಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ತಾಲೂಕು ಕಾನೂನು ಸೇವಾ ಸಮಿತಿ, ತಾಲೂಕು ಆಡಳಿತ ವಕೀಲರ ಸಂಘ, ತಾಲೂಕು ಪಂಚಾಯಿತಿ ಶಿಕ್ಷಣ ಇಲಾಖೆ, ಪುರಸಭೆ ಸಂಯುಕ್ತಾಶ್ರಯದಲ್ಲಿ ನಡೆಸಲಾಗಿದೆ. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಹಸೀಲ್ದಾರ್ ಟಿಜಿ ಸುರೇಶ್ ಆಚಾರ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಗಿದ್ದು, ನ್ಯಾಯಾಧೀಶರಾದ ಹನುಮಂತ ಜಿಎಚ್ ರವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ನಂತರ ಮಾತನಾಡಿದ ಅವರು ಮತದಾನದ ಬಗ್ಗೆ ಸವಿವರವಾಗಿ ತಿಳಿಸಿ ಕಾನೂನಿನ ಅರಿವನ್ನು ಮೂಡಿಸಿದ್ದಾರೆ. ಇನ್ನು ಈ ವೇಳೆ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರಾದ ಚೇತನ್, ಅನ್ನದಾನಿ ಮಂಜುನಾಥ್, ಇಒ ಕೃಷ್ಣ, ಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶೋಭಾ, ವಕೀಲರ ಸಂಘದ ಕಾರ್ಯದರ್ಶಿ ಸಿದ್ದರಾಜು ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದಾರೆ. ರಾಜ್ಯದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲು ಕೋರಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ವತಿಯಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಮೈಸೂರು ಜಿಲ್ಲಾಧಿಕಾರಿಯವರ ಮೂಲಕ ಮನವಿ ಪತ್ರವನ್ನು ನೀಡಲಾಗಿದೆ. ನಗರದ ಹಳೆ ಡಿಸಿ ಕಚೇರಿ ಮುಂಭಾಗ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಶೈಕ್ಷಣಿಕ ಧನ ಸಹಾಯ ಕಡಿತ ಬೇಡ, ಹಿಂದಿನಂತೆ ಶೈಕ್ಷಣಿಕ ಧನ ಸಹಾಯ ಮುಂದುವರೆಸಬೇಕು, ವೈದ್ಯಕೀಯ ತಪಾಸಣೆ ನಿಲ್ಲಿಸಿ ಹಾಗೂ ವೈದ್ಯಕೀಯ ಧನ ಸಹಾಯ ಅರ್ಜಿಗಳಿಗೆ ಧನ ಸಹಾಯ ನೀಡಿ, ಬಾಕಿ ಇರುವ ನೂರಾರು ಪಿಂಚಣಿ, ಮದುವೆ ಹಾಗೂ ಇತರೆ ಅರ್ಜಿಗಳಿಗೆ ಧನ ಸಹಾಯ ಪಾವತಿಸಿ, ಪಿಂಚಣಿ ವಯೋಮಿತಿ ಹೆಚ್ಚಿಸಬೇಕು ಮತ್ತು ಹಳೆ ಅರ್ಜಿಗಳಿಗೂ ಪುನರ್ವಹಿಸಬೇಕು, ತ್ರಿಪಕ್ಷೀಯ ವ್ಯವಸ್ಥೆ ಬಲಪಡಿಸಬೇಕು, ಸಕ್ರಮಗೊಳಿಸದ ಅನಧಿಕೃತ ಕಟ್ಟಡಗಳಿಂದ ಸಂಗ್ರಹಕ್ಕೆ ಮುಂದಾಗಬೇಕು, ಪ್ರತ್ಯೇಕ ಸಾಫ್ಟ್ವೇರ್ ಅಳವಡಿಸಬೇಕು, ನೋಂದಣಿ ನವೀಕರಣಪಡಿಸಬೇಕು, ಮನೆ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ಸಾಲ ಹಾಗೂ ಸಹಾಯಧನ ಸಿಗಬೇಕು ಎಂಬ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನ ನಡೆಸಲಾಗಿದೆ. ಈ ಕಟ್ಟಡ ಕಾರ್ಮಿಕರ 1996ನೇ ಇಸ್ವಿಯಲ್ಲಿ ಜಾರಿಗೆ ತಂದಿದಂಥ ಕಟ್ಟಡ ಕಾರ್ಮಿಕರ ಕಾನೂನನ್ನು ಕೇಂದ್ರ ಸರ್ಕಾರ ರದ್ದು ಮಾಡಿದೆ. ಅದನ್ನು ತಕ್ಷಣ ಹಿಂಪಡಿಬೇಕು ಮತ್ತು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಉಳಿಬೇಕು. ಯಾಕಂದರೆ ಕಟ್ಟಡ ಕಾರ್ಮಿಕರ ಕಾನೂನು ಇದ್ದರೆ ಮಾತ್ರ ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯ ಸಿಗುತ್ತೆ. ಹಂಗಾಗಿ ಇವತ್ತು ಏನು ಕೇಂದ್ರ ಸರ್ಕಾರ ಈ ಕಾನೂನನ್ನು ರದ್ದು ಮಾಡಿದೆ ಅದನ್ನು ಪುನಃ ಸ್ಥಾಪನೆ ಮಾಡಬೇಕು ಅಂತೇಳಿ ಒಂದು 4 ಕೋಡ್ಗಳನ್ನು ತಂದು ಸಾಮಾಜಿಕ ಭದ್ರತಾ ಮಂಡಳಿ ಹೆಸರಲ್ಲಿ ಇವತ್ತು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿರ್ತಕ್ಕಂಥ ಹಣವನ್ನು ಕೇಂದ್ರ ಸರ್ಕಾರ ದುರುಪಯೋಗ ಮಾಡಲಿಕ್ಕೆ ಹೊರಟಿದೆ. ಅಂದರೆ ಇವತ್ತು LIC